ಡಿಕೆಶಿ ಸಚಿವ ಸಂಪುಟದಲ್ಲಿ ಸಮುದಾಯದ ಪ್ರಾತಿನಿಧ್ಯ ಎಷ್ಟೆಷ್ಟು ಅಂತ ನೋಡ್ತಾ ಹೋಗೋದಾದ್ರೆ ಮತ್ತೊಂದು ಕಡೆ ಜಿಲ್ಲಾ ಪ್ರಾತಿನಿಧ್ಯ ಮರೆತಿದೆಯಾ ಕಾಂಗ್ರೆಸ್ ಹೈಕಮಾಂಡ್? ಎಲ್ಲಾ ಸ್ಥಾನ ಭರ್ತಿ ಆದ್ರೂ ಕೂಡ 9 ಜಿಲ್ಲೆಗಳಿಗೆ ಮಂತ್ರಿಗಿರಿ ಇಲ್ಲ. ವಿಜಯನಗರ, ಯಾದಗಿರಿ, ಉತ್ತರ ಕನ್ನಡ, ಕೊಡಗು, ರಾಯಚೂರು, ಗದಗ, ಚಿಕ್ಕಮಗಳೂರು, ಕೋಲಾರ ಹೀಗೆ 9 ಜಿಲ್ಲೆಗಳಿಗೆ, ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಸಚಿವ ಸ್ಥಾನ ಇಲ್ಲ. ಸೂಕ್ತ ಪ್ರಾತಿನಿಧ್ಯ ಸಿಗದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಕಿಡಿಕಿಡಿಯಾಗಿದ್ದಾರೆ ಈ ಜಿಲ್ಲೆಗಳಲ್ಲಿ. ಸಹಜವಾಗಿ ಖಾತೆ ಹಂಚಿಕೆ ಮಾಡುವಾಗ ಸಮುದಾಯವಾರು ಪ್ರಾತಿನಿಧ್ಯ ಹಾಗೂ ಜಿಲ್ಲಾವಾರು ಪ್ರಾತಿನಿಧ್ಯ ಎರಡನ್ನೂ ನೋಡ್ತಾರೆ. ಇದೆಲ್ಲವೂ ಕೂಡ ಸರಿಯಾಗುವಂತೆ ಖಾತೆ ಹಂಚಿಕೆ ಮಾಡ್ತಾರೆ. ಆದರೆ ಈ ಸಾರಿ ಮಾತ್ರ ಕಾಂಗ್ರೆಸ್ ಸರ್ಕಾರದ ಖಾತೆ ಹಂಚಿಕೆಯಲ್ಲಿ 9 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಹಾಗಾಗಿ ಅಲ್ಲಿನ ಕಾರ್ಯಕರ್ತರು ಸಾಕಷ್ಟು ಆಕ್ರೋಶ ಭರಿತರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೂಕ್ತ ಪ್ರಾತಿನಿಧ್ಯ ಸಿಗದ ಹಿನ್ನೆಲೆ ಕಾರ್ಯಕರ್ತರು ಕಿಡಿಕಿಡಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಮುದಾಯವಾರು ಕೋಟಾ ಹೇಗೋ ಮ್ಯಾನೇಜ್ ಮಾಡಿದ್ದಾರೆ, ಆದರೆ ಜಿಲ್ಲಾವಾರು ಹಂಚಿಕೆಯಲ್ಲಿ ಇನ್ನೂ 9 ಜಿಲ್ಲೆಗಳು ಬಾಕಿ ಉಳಿದಿದ್ದಾವೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಹನುಮಂತ್ ದುರ್ಗದ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಈ ಸಮುದಾಯವಾರು ಹಂಚಿಕೆ ಮಾಡುವಂತದ್ದು ಸ್ಥಾನಗಳನ್ನ, ಹಾಗೆಯೇ ಜಿಲ್ಲಾವಾರು, ಈ ಎಲ್ಲಾ ಲೆಕ್ಕಾಚಾರಗಳನ್ನ ಸಾಮಾನ್ಯವಾಗಿ ರಾಜಕೀಯ ಪಕ್ಷಗಳು ನೋಡ್ತವೆ ಖಾತೆ ಹಂಚಿಕೆ ಮಾಡುವಾಗ. ಆದ್ರೆ ಈ ಸಾರಿ ಕಾಂಗ್ರೆಸ್ನಲ್ಲಿ ಯಾವೆಲ್ಲ ವಿಚಾರಗಳನ್ನ ಮಾನದಂಡವಾಗಿ ತೆಗೆದುಕೊಳ್ಳಲಾಗಿದೆ, ಅಥವಾ ಯಾರು ಪ್ರಾತಿನಿಧ್ಯ ವಹಿಸಿದ್ದಾರೆ ಈ ಸಂಪುಟವನ್ನು ವಿಸ್ತರಣೆ ಮಾಡಿ? ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಹೇಳಿದ ಎಲ್ಲರಿಗೂ ಸಿಕ್ಕಿಲ್ಲ, ಅಥವಾ ಸಿದ್ದರಾಮಯ್ಯನವರು ಹೇಳಿದ ಎಲ್ಲರಿಗೂ ಸಿಕ್ಕಿಲ್ಲ. ಮತ್ತೆ ಯಾರು ಫೈನಲ್ ಡಿಸಿಷನ್, ಯಾರ ನಿರ್ಣಯ ಹೆಚ್ಚು ವರ್ಕ್ ಆಗಿದೆ ಕರ್ನಾಟಕದ ನಾಯಕರುಗಳಲ್ಲಿ ಅಂತ ಅನ್ಸುತ್ತೆ? ಶ್ರೀಲಕ್ಷ್ಮಿ, ಯಾರ ನಿರ್ಣಯ ಹೆಚ್ಚು ಅನ್ನೋದಕ್ಕಿಂತ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿ ಹೊಸ ಪ್ರಯೋಗವನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಅವರು ಕೊಟ್ಟಂತ ಹೆಸರುಗಳನ್ನು ಕೂಡ ಹೊರತುಪಡಿಸಿ ಕೆಲವೊಂದು ಅಚ್ಚರಿ ಹೆಸರುಗಳು ಬಂದಿತ್ತು ಪಟ್ಟಿಯಲ್ಲಿ, ಅಂತಿಮ ಪಟ್ಟಿಯಲ್ಲಿ. ಹಂಗಾಗಿ ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು ಅನ್ನುವಂತಹ ರಾಹುಲ್ ಗಾಂಧಿಯವರ ಒಂದಷ್ಟು ಮಾರ್ಗಸೂಚಿ ಏನಿದೆ ಅದು ಪಾಲನೆ ಆದಂತೆ ಕಾಣಿಸ್ತಾ ಇರುವಂತದ್ದು. ಈ ಹಿಂದೆ ಹೊಸ ಮುಖಗಳಿಗೆ ಆದ್ಯತೆ, ಹಿರಿಯರಿಗೆ ಒಂದಷ್ಟು ಮಣೆ ಹಾಕೋದ್ರ ಜೊತೆಗೆ ಒಂದಷ್ಟು ಪಕ್ಷಕ್ಕೆ ಕೆಲಸ ಮಾಡಿದಂಥವ್ರು, ಪಕ್ಷಕ್ಕೆ ಕೊಡುಗೆ ಕೊಟ್ಟಂತವ್ರು, ಮತ್ತೆ ಫೈಟರ್ಗಳು ಅಂದ್ರೆ ಸೈದ್ಧಾಂತಿಕವಾಗಿ ಧ್ವನಿ ಎತ್ತಂತವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಹೇಳಿದ್ರು, ಅದು ಪಾಲನೆ ಆದಂತೆ ಇದ್ದಂಗಿದೆ. ಮತ್ತೊಂದು ಕಡೆಗೆ ಇಲ್ಲಿ ಸಮುದಾಯವಾರು ಮತ್ತು ಪ್ರಾದೇಶಿಕವಾರು ಒಂದಷ್ಟು ಆದ್ಯತೆಯನ್ನ ಕೊಡುವಂತ ವಿಚಾರದಲ್ಲಿ ಸಮುದಾಯಗಳನ್ನ ಬ್ಯಾಲೆನ್ಸ್ ಮಾಡುವಂತ ನಿಟ್ಟಿನಲ್ಲಿ ಒಂದು ಪ್ರಯೋಗವನ್ನ ಮಾಡುವಂತ ಸಂದರ್ಭದಲ್ಲಿ ಜಿಲ್ಲಾ ಪ್ರಾತಿನಿಧ್ಯಗಳು ಕೆಲವೊಂದು ಜಿಲ್ಲೆಗಳಿಗೆ ಸಿಕ್ಕಿಲ್ಲ. ಸರಿಸುಮಾರು 9 ಜಿಲ್ಲೆಗಳಿಗೆ ಸಚಿವ ಸ್ಥಾನ ಇಲ್ಲ ಅನ್ನುವಂತ ಕಾರಣಕ್ಕಾಗಿನೇ ಈಗ ಆ ಜಿಲ್ಲೆಯ ಜನರು ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರೇ ಸಾಕಷ್ಟು ಬೇಸರವನ್ನ ಇಟ್ಕೊಂಡಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಗದಗ ಸೇರಿದಂತೆ 9 ಜಿಲ್ಲೆಗಳಲ್ಲಿ ಈಗ ಜಿಲ್ಲಾ ಪ್ರಾತಿನಿಧ್ಯ, ರಾಯಚೂರು ಸೇರಿದಂತೆ 9 ಜಿಲ್ಲೆಗಳಲ್ಲಿ ಸಚಿವ ಸ್ಥಾನ ಇಲ್ಲದ ಕಾರಣಕ್ಕಾಗಿ ನಿನ್ನೆ ರಾಯಚೂರಿನ ಶಾಸಕರ ನಿಯೋಗವೂ ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ತಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಒಂದಷ್ಟು ಬೇಸರವನ್ನು ಕೂಡ ಹೊರಹಾಕಿದ್ದಾರೆ. ಮತ್ತೊಂದು ಕಡೆಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರು ಕೂಡ ಇವತ್ತು ಒಂದು ಮಹತ್ವದ ಸಭೆಯನ್ನ ನಡೆಸಿ ಮುಂದಿನ ನಡೆ ಏನು ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಒಟ್ಟಾರೆಯಾಗಿ 9 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಇಲ್ಲದೆ ಇರುವಂತದ್ದು ಈಗ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಸಮಾಧಾನದ ಕಿಡಿ ಏನಿದೆ ಅದು ಮತ್ತಷ್ಟು ಹೊತ್ತುವಂತ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ.